किनो भवन्तु ಶ್ರೀರಾಮಕೃಷ್ಣ ಶರಣಂ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಸನ್ಯಾಸಿ ಸಹೋದರರೇ, DR ಪಾಟೀಲ್ರವರೇ, ನಡೆದಿರ್ತಕ್ಕಂಥ ಇತರ ಸನ್ಯಾಸಿ ಸಹೋದರರೇ, ಮಾತಾಜಿಯವರೇ, ಈ 11ನೇ ಭಾವಪ್ರಚಾರ ಪರಿಷತ್ತಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತ ಬಾಂಧವರೇ, ಮೊದಲು ಬೇರೆ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ಈ 12ನೇ ಭಾವಪ್ರಚಾರ ಮುಂದಿನ ವರ್ಷ ಇದರ ವಾರ್ಷಿಕ ಸಮ್ಮೇಳನದ ಜವಾಬ್ದಾರಿಯನ್ನು ಸ್ವಾಮಿ ಪ್ರಕಾಶಾನಂದಜಿ ರಾಣೆಬೆನ್ನೂರು ಆಶ್ರಮದವರು ತೆಗೆದುಕೊಂಡಿದ್ದಾರೆ. ಇದೊಂದು ಸಂತೋಷದ ಸುದ್ದಿ. ಸ್ವಾಮಿ ಪ್ರಕಾಶಾನಂದಜಿಯವರು ಕನ್ವೀನರ್ ಆಗಿ, ಸಂಚಾಲಕರಾಗಿ ತುಂಬ ಸಾಮರಸ್ಯದಿಂದ ಅರ್ಥಪೂರ್ಣವಾಗಿ ಪರಿಣಾಮಕಾರಿಯಾಗಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಅದರಿಂದ ಅವರೇ ಈ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. 12ನೇ ವಾರ್ಷಿಕ ಸಮ್ಮೇಳನದ್ದು ಮುಂದಿನ ವರ್ಷ ಮತ್ತು ಅರ್ಧ ವಾರ್ಷಿಕ ಸಮ್ಮೇಳನವನ್ನು ಮುಂದಿನ ವರ್ಷ ಅದರ ಯಾವ ತಿಂಗಳು ಮಾಡ್ತಾರಂತ ಚಿತ್ರದುರ್ಗದ ಬ್ರಹ್ಮನಿಷ್ಠಾನಂದ ಸ್ವಾಮೀಜಿಯವರು ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಹಾರ್ದಿಕ ಅಭಿನಂದನೆಗಳು. ಪ್ರಕಾಶಾನಂದಜಿಯವರಿಗೂ ಬ್ರಹ್ಮನಿಷ್ಠಾನಂದ ಸ್ವಾಮೀಜಿಯವರಿಗೂ ಈ ಜವಾಬ್ದಾರಿಯನ್ನು ವಹಿಸಿದ್ದಕ್ಕೆ ನಮ್ಮ ಹಾರ್ದಿಕ ಅಭಿನಂದನೆಗಳು. ಈಗ ಈ 11ನೇ ವಾರ್ಷಿಕ ಸಮ್ಮೇಳನ ವಿಜಯಾನಂದ ಸ್ವಾಮೀಜಿಯವರು ಎಷ್ಟು ಅದ್ಧೂರಿಯಿಂದ ಸುವ್ಯವಸ್ಥಿತವಾಗಿ ಅತ್ಯಂತ ವಿಜೃಂಭಿತವಾಗಿ ನಡೆಸಿದ್ದಾರೆಂಬುದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ. ಪ್ರತಿಯೊಂದು ಡಿಪಾರ್ಟ್ಮೆಂಟು ಇದು ಇಷ್ಟೊಂದು ದೊಡ್ಡ ಸಮಾವೇಶ ನಡೆಸೋದು ಸುಲಭದ ಕೆಲಸ ಅಲ್ಲ. ಆದರೆ ಅವರ ಕೆಲಸವನ್ನು ಸ್ವಲ್ಪ ಸುಲಭ ಮಾಡಿದ್ದೀರಿ. ಧಾರವಾಡದ ಮಹಾಭಕ್ತ ಮಂಡಳಿ, ಈ ಧಾರವಾಡದ ಎಲ್ಲ ವಾಲಂಟಿಯರ್ಸು, ಭಕ್ತರು ಸೇರಿಬಿಟ್ಟು ಈ ಒಂದು ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ತು ಈ ಒಂದು 11ನೇ ವಾರ್ಷಿಕೋತ್ಸವ ಚೆನ್ನಾಗಿ ನಡೀಬೇಕು ಧಾರವಾಡದಲ್ಲಿ ಅಂತ ನೀವೆಲ್ಲ ಸಂಕಲ್ಪಿಸಿ ಸಹಾಯ ಮಾಡಿದ್ರಿಂದ ಮತ್ತು ವಿಜಯಾನಂದ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಿಂದ, ಆಸಕ್ತಿಯಿಂದ ಮಾಡಿದ್ರಿಂದ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಬೇರೆ ಬೇರೆ ರೀತಿಯ ಪ್ರವಚನಗಳು, ಕೆಲವು ಮನೋರಂಜನಾ ಅರ್ಥಪೂರ್ಣವಾಗಿರ್ತಕ್ಕಂಥ ಮನೋರಂಜನಾ ಕಾರ್ಯಕ್ರಮ, ವಸತಿ ಸೌಲಭ್ಯ ಮತ್ತು ಊಟೋಪಚಾರ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಈ ಹಾಲ್ ಕೂಡ ತುಂಬ ಚೆನ್ನಾಗಿ ಕಾಂಪ್ಯಾಕ್ಟ್ ಆಗಿದ್ದು, ಇಲ್ಲಿ ಸಂವಹನ ಸ್ವಲ್ಪ ಸುಲಭವಾಗಿ ಕೇಳುವವರಿಗೂ ಕೂಡ, ಇಲ್ಲಿ ಮಾತಾಡೋರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥ ಒಂದು ಹಾಲ್. ಆದ್ದರಿಂದ ನೀವು 3 ದಿವಸದ ಕಾಲ ನಡೆದಂತಹ ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಭಾಗವಹಿಸಿದ್ರಿ. ಈಗ ಮುಂದಿನ ದಿನಗಳಲ್ಲಿ ನಿರ್ಭಯಾನಂದ ಸ್ವಾಮೀಜಿಯವರು ನಿಮಗೆ ತುಂಬ ಸ್ಪಷ್ಟವಾಗಿ, ತುಂಬ ಜೋರಾಗಿ ಹೇಳಿದ್ದಾರೆ. ಏನಂತ ಹೇಳಿದರೆ, ಇಂಥ ಸಮ್ಮೇಳನಗಳು ಚೆನ್ನಾಗಿವೆ ಅಂತ ಆಗಿ ಅಲ್ಲಿಯೇ ಮುಗಿಯಬಾರ್ದು. ಇಲ್ಲಿ ನೀವು ಕ್ಯಾಪ್ಚರ್ ಮಾಡಿದ ಯಾವ ಐಡಿಯಾಸ್ ಇದೆ,
5 ideas, 10 ideas. ಅದರಲ್ಲಿ 2 ಥರ ಕ್ಲಾಸಿಫಿಕೇಷನ್. ಯಾವ ಐಡಿಯಾಗಳು ನಿಮ್ಮ ದಿನಚರಿಯಲ್ಲಿ ನಿಮ್ಮ ಆಧ್ಯಾತ್ಮಿಕ ಜೀವನದ ಪ್ರಗತಿಗೆ ಪರಿವರ್ತನೆಗೆ ನಿಮ್ಗೆ ಅನುಕೂಲ ಅಂತ ನೀವು ಗುರುತಿಸಿದ್ರೋ ಅದನ್ನು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ವಾಟ್ ಯು ಥಿಂಕ್ ಟು ಬಿ ರೈಟ್. ಇನ್ನೊಂದು, ನಮಗೊಂದು ಸಾಮೂಹಿಕ ಜವಾಬ್ದಾರಿ ಇದೆ. ಸನಾತನ ಹಿಂದೂ ಸಂಸ್ಕೃತಿಗೆ ಸೇರಿದ ನಾವೆಲ್ಲರೂ ಕೂಡ, ರಾಮಕೃಷ್ಣ ವಿವೇಕಾನಂದ ಭಾವಧಾರೆಗೆ ಸೇರಿದ ನಾವೆಲ್ಲರೂ ಕೂಡ ರಾಮಕೃಷ್ಣರ ಅವತರಣ, ವಿವೇಕಾನಂದರ ಅವತರಣ, ಶಾರದಾ ದೇವಿಯರ ಜೀವನ, ನಮ್ಮ ಸನಾತನ ಸಂಸ್ಕೃತಿ, ಇದರ ವಿಶಿಷ್ಟತೆ, ಇದರ ಹಿರಿಮೆ ಗರಿಮೆ ಬರೀ ಕೇಳಿ ಕೊಂಡಾಡಿದರೆ ಸಾಕಾಗುವುದಿಲ್ಲ. ಇವತ್ತಿನ ಸಮಾಜದಲ್ಲಿ, ಸುತ್ತಮುತ್ತಲಿನ ಸಮಾಜದಲ್ಲಿ, ಮಾಧ್ಯಮದಲ್ಲಿ, ಹಳ್ಳಿಗಳಲ್ಲಿ ಏನಾಗ್ತಾ ಇದೆ? ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಜನರ ಮನೆಗಳಲ್ಲಿ ಕೂಡ ಬೆಳೀತಾ ಇದೆಯಾ? ಅವರು ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? ಇದರ ಬಗ್ಗೆ ಅವರಿಗೆ ಸರಿಯಾದ ಜ್ಞಾನ ತಿಳುವಳಿಕೆ ಇದೆಯಾ? ಹಿಂದೂಗಳಾದ ನಾವು ನಮ್ಮ ಹಿಂದೂ ಧರ್ಮ ಏನು ಎಂಬುದನ್ನು ನಾವು ತಿಳುವಳಿಕೆ ಪ್ರಯತ್ನ ಮಾಡ್ತಾ ಇದ್ದೇವೆಯಾ? ನಿಮ್ಮ ನೆರೆಹೊರೆಯವರು, ನಿಮ್ಮ ಮಕ್ಕಳು ತುಂಬ ದೂರ ಹೋಗಿ ಪ್ರಚಾರ ಮಾಡಬೇಕಾಗಿಲ್ಲ. ನಿಮಗೆ ಗೊತ್ತಿದ್ದ ವಲಯಗಳಲ್ಲಿ ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು, ನಿಮ್ಮ ಮಕ್ಕಳು, ಆ ವಲಯಗಳಲ್ಲಿ ಇಂಥ ಒಳ್ಳೆಯ ವಿಚಾರಗಳನ್ನು ಆ ಮಕ್ಕಳ, ಯುವಕರ ಗೊತ್ತಿಲ್ಲದ ಮನಸ್ಸಿನಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಮಾಡಿ. ಧರ್ಮ ಬೆಳೀಬೇಕಾಗಿದ್ದರೆ ಆ ಧರ್ಮ ಪ್ರಜ್ಞೆಯಿಂದ ಸೇವೆ ಮಾಡಬೇಕು. ಇತರ ಧರ್ಮೀಯರು ಹೇಗೆ ಅವರವ್ರ ಧರ್ಮಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಂಬುದನ್ನು ಸ್ವಲ್ಪ ನೋಡಿ ಕಲಿಯೋಣ. ಎಷ್ಟೋ ಕಡಿಮೆ ಸಂಖ್ಯೆಯಲ್ಲಿದ್ದವರು, ಅವರ ಪ್ರಾದುರ್ಭಾವ ಇವತ್ತು ಏನು, ಅವರ ಧರ್ಮವನ್ನು ಅವರ ಅನುಯಾಯಿಗಳಿಗೂ ಇತರರಿಗೂ ಹೇಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅದ್ಭುತವಾಗಿರತಕ್ಕಂಥ ವಿಶ್ವಮಾನ್ಯ ಧರ್ಮವನ್ನು ರಾಮಕೃಷ್ಣ ವಿವೇಕಾನಂದರ ಭಾವಧಾರೆಯ ಹಿನ್ನೆಲೆಯಲ್ಲಿ, ರಾಮಕೃಷ್ಣರ ಜೀವನ ಅಂತ ಹೇಳಿದರೆ ಎಂಥ ಒಂದು ಅದ್ಭುತವಾಗಿರತಕ್ಕಂಥ ಜೀವನ. ಎಲ್ಲ ಧರ್ಮೀಯರಿಗೂ ಕೂಡ ನಾಸ್ತಿಕತೆ ಹೋಗಿ ಆಸ್ತಿಕತೆ ಬರಬೇಕಾಗಿದ್ದರೆ ಆಧುನಿಕ ಈ ಯುಗದಲ್ಲಿ ರಾಮಕೃಷ್ಣರ ಜೀವನ ಓದಿದರೆ ಮಾತ್ರ ಭಗವಂತ ಸತ್ಯ ಅಂತ ಗೊತ್ತಾಗೋದು. ಧರ್ಮದಲ್ಲಿ ಭಗವದ್ ಅನುಭೂತಿ ಎಂಬುದು ಅತಿ ವಿರಳ. ಪ್ರವಚನ, ಪೂಜೆ, ಪ್ರಚಾರ ಎಲ್ಲ ಇರ್ತದೆ. ಆದರೆ ವಿವೇಕಾನಂದ ಪ್ರಶ್ನಿಸಿದರೆ, ನೀವು ದೇವರನ್ನು ಕಂಡಿದ್ದೀರಾ? ದೈವಾನುಭೂತಿಯನ್ನು ಪಡೆದವರು ಯಾರು? ಭಗವಂತ ಸತ್ಯ ಅಂತ ತಿಳ್ಕೊಂಡವರು ಯಾರು? ಅಂಥ ಒಂದು ಭಗವತ್ ಒಂದು ಅಸ್ತಿತ್ವವನ್ನು, ಸತ್ಯ ಅಂತ ನಮಗೆ ರಾಮಕೃಷ್ಣರ ವಿವೇಕಾನಂದರ ಜೀವನ ಆಧಾರದಲ್ಲಿ ನಾವು ಸುಲಭವಾಗಿ ಹೇಳಬಹುದು. ಆದ್ದರಿಂದ ರಾಮಕೃಷ್ಣ ವಿವೇಕಾನಂದ ಭಾವಧಾರೆಯಿಂದ ನೀವು ಶಕ್ತರಾಗಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಯಾರಿಗೆ ಗೊತ್ತಿಲ್ವೋ, ಹಳ್ಳಿಗಳಲ್ಲಿ, ಸ್ಲಮ್ಸ್ಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ವಲಯದಲ್ಲಿ ನಿಮಗೆ ಪರಿಚಯ ಇದ್ದವರಲ್ಲಿ ಈ ಭಾವಧಾರೆಯನ್ನು ಬಿತ್ತರಿಸಬೇಕು, ಇದನ್ನು ಪಸರಿಸಬೇಕು, ಪ್ರಸಾರ ಮಾಡಬೇಕು ಎಂಬ ಒಂದು ಮಿಷನರಿ ಝೀಲ್, ಒಂದು ತವಕ ಇರಬೇಕು. ನಾವು ಅಲ್ಪಸಂತುಷ್ಟರು, ಎಲ್ಲಿಯೋ ನಮ್ಮ ದೇವಸ್ಥಾನಕ್ಕೆ ಹೋಗಿ ನಮ್ಮ ಧರ್ಮ ನಮ್ಮ ಮನೆಯಲ್ಲಿ ಆಚರಿಸಿಬಿಟ್ಟು ನಾವಲ್ಲಿ ಸುಮ್ಮನೆ ಇರ್ತೇವೆ. ಆದರೆ ಈ ಧರ್ಮ ಪ್ರಸಾರ ಆಗಬೇಕು ಎಂಬುದೇ ಈ ಭಾವ ಪ್ರಚಾರದ ಮುಖ್ಯ ಕರ್ತವ್ಯ.
ರಾಮಕೃಷ್ಣ ವಿವೇಕಾನಂದ ಭಾವಧಾರೆ ಸನಾತನ ಸಂಸ್ಕೃತಿಯ ಸಾರ ಇಲ್ಲಿದೆ. ಆಧುನಿಕ ಜನಮಾನಸಕ್ಕೆ ಬೇಕಾಗಿರುವ ರೀತಿಯಲ್ಲಿ ಆಧ್ಯಾತ್ಮಿಕ ಸತ್ಯವನ್ನು ನಾವು ಜನರಿಗೆ, ಅವರಿಗೆ ಮನಸ್ಸಿಗೆ, ಬುದ್ಧಿಗೆ ನಾಟುವಂತೆ ಕೊಡುವಂತಹ ಒಂದು ಸೌಲಭ್ಯ ನಮಗಿದೆ. ಯಾರು ರಾಮಕೃಷ್ಣ ವಿವೇಕಾನಂದರ ಜೀವನ ಸಂದೇಶವನ್ನು ಚೆನ್ನಾಗಿ ಓದಿದ್ದಾರೆ. ಆದ್ದರಿಂದ ಈ ಭಾವಪ್ರಚಾರ ಪರಿಷತ್ತಿನ ಈ ಸಮಾರೋಪ ಸಮಾರಂಭದಲ್ಲಿ ಎಲ್ಲರೂ ಸಂಕಲ್ಪ ಮಾಡಬೇಕು, ನಾನು ಯಾವ ರೀತಿಯಲ್ಲಿ ರಾಮಕೃಷ್ಣ ವಿವೇಕಾನಂದರ ಸನಾತನ ಸಂಸ್ಕೃತಿಯ ಭಾವಧಾರೆಯನ್ನು ಪಸರಿಸಬಲ್ಲೆ, ಹೇಗೆ ನಮ್ಮ ಸಮಾಜದಲ್ಲಿ ಅದು ಇನ್ನೂ ವಿಜೃಂಭಿತವಾಗಿ ಬೆಳೆಯುವಂತೆ ಮಾಡಬಲ್ಲೆ ಎಂಬುದರ ಬಗ್ಗೆ ನೀವೇ ಆಲೋಚನೆ ಮಾಡಬೇಕು. ಅದಲ್ಲದೆ ನಿಮ್ಮ ನಿತ್ಯ ಜೀವನದಲ್ಲಿ, ನಿಮ್ಮ ಆಧ್ಯಾತ್ಮಿಕ ಜೀವನದ ಪ್ರಗತಿಗೆ ಬೇಕಾಗಿರ್ತಕ್ಕಂಥ ಆಲೋಚನೆಗಳನ್ನು ನೀವು ಆರಿಸಿ, ನಿಮ್ಮ ವ್ಯಕ್ತಿತ್ವಕ್ಕೆ ಏನೇನು ಬೇಕೋ ಅದನ್ನು ನೀವು ಹೆಕ್ಕಿ ತೆಗೆದು ಇದರಿಂದ ಅದನ್ನು ಆಚರಿಸಬೇಕು. ಪ್ರಾಕ್ಟೀಸ್ ವಾಟ್ ಯು ಥಿಂಕ್ ಟು ಬಿ ರೈಟ್, ವಾಟ್ ಯು ಹ್ಯಾವ್ ಅಬ್ಸಾರ್ಬ್ಡ್ ಇನ್ ದೀಸ್ 3 days, ಆ್ಯಂಡ್ ಲೆಟ್ ಇಸ್ ನಾಟ್ ವೇಸ್ಟ್ ಟೈಮ್. ನಾವು ಕಾಲಹರಣ ಮಾಡಬಾರ್ದು. ನಮ್ಮ ಮನಸ್ಸಿನ ಪ್ರತಿಯೊಂದು ಆಲೋಚನೆ ಮುಖ್ಯ. ಪ್ರತಿಯೊಂದು ಕ್ಷಣದಲ್ಲಿ ಒಂದು ಆಲೋಚನೆ ಬಂದರೆ ಅದು ದೇವರಿಗೆ ಅರ್ಪಿಸಬೇಕು, ರಾಮಾಯ ನಮಃ, ಅಥವಾ ಜಗದ್ಹಿತಕ್ಕೋಸ್ಕರ, ನಿಮ್ಮ ಕುಟುಂಬದ ಕರ್ತವ್ಯಕ್ಕೋಸ್ಕರ ಅದನ್ನು ಬಳಸಿ. ಆದರೆ ಇವತ್ತು ನಮ್ಮ ನಿತ್ಯಸ್ಥಾನ ಹೇಳಿದರು, ಭಗವಂತನ ಅರಿವು ನಮ್ಮ ಆಂತರ್ಯದಲ್ಲಿ ಇರಿಸುವ ಒಂದು ಮಹಾಪ್ರಯತ್ನ ನಾವೆಲ್ಲರೂ ಮಾಡಬೇಕು. ಆಧ್ಯಾತ್ಮಿಕತೆ ಅಂದರೆ ದೈವ ಪ್ರಜ್ಞೆಯನ್ನು ನಾವು ನಮ್ಮ ಆಂತರ್ಯದಲ್ಲಿ ಇಟ್ಕೊಂಡು ಕರ್ಮ ಯಜ್ಞವನ್ನು ಮಾಡಬೇಕು. ದೈವ ಪ್ರಜ್ಞೆ ನಮ್ಮ ಆಂತರ್ಯದಲ್ಲಿ ಇದ್ದರೆ ಮಾತ್ರ ಎಲ್ಲ ಕರ್ಮಗಳನ್ನು ನಾವು ಭಗವದಾರ್ಪಣ ಬುದ್ಧಿಯಿಂದ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಈ ದೈವ ಪ್ರಜ್ಞೆಯನ್ನು ಆಂತರ್ಯದಲ್ಲಿ ಇಟ್ಬಿಟ್ಟು ಆ ಭಗವತಾರ್ಪಣ ಬುದ್ಧಿಯಿಂದ ನಮ್ಮ ಮನೆಗಳ ಕರ್ತವ್ಯ, ನಮ್ಮ ಧರ್ಮ ಸೇವೆಯ ಕರ್ತವ್ಯವನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಈಗ ಮತ್ತೊಂದು ವಿಷಯ, ಮೈಸೂರು ರಾಮಕೃಷ್ಣಾಶ್ರಮ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ. 100 ವರ್ಷದ ಸೇವೆ ಸಲ್ಲಿಸಲಾಗಿದೆ. ಸಿದ್ದೇಶ್ವರಾನಂದ ಸ್ವಾಮೀಜಿಯವರಿಂದ ಪ್ರಾರಂಭವಾಗಿದೆ ಅಂತಹ ಆಶ್ರಮ. ರಾಷ್ಟ್ರಕವಿ ಕುವೆಂಪು ಅವರೇ ಸ್ವತಃ 14 ವರ್ಷ ಇದ್ದಂಥ ಆಶ್ರಮ. 400ಕ್ಕಿಂತ ಹೆಚ್ಚು ನಮ್ಮ ರಾಮಕೃಷ್ಣ ಮತ್ತು ವೇದಾಂತ ಸಾಹಿತ್ಯದ ಒಂದು ಗ್ರಂಥಗಳನ್ನು ಪಬ್ಲಿಷ್ ಮಾಡಿದ್ದೇವೆ ನಾವು. ಅಲ್ಲಿ ರಾಮಕೃಷ್ಣ ವಿದ್ಯಾಶಾಲೆ, ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್, ಅದಲ್ಲದೆ ನಾವು ಸುಮಾರು 11 ಸೇವಾ ಮಂದಿರವನ್ನು ಕುಗ್ರಾಮಗಳಲ್ಲಿ ಮಾಡಿದ್ದೇವೆ. ಅದು ನಡೀತಾ ಇವೆ. ಅದಕ್ಕೆ ಒಂದು ರಾಮಕೃಷ್ಣಾಶ್ರಮ ನೇರವಾಗಿ ಮಾಡ್ತಾ ಇದೆ, 11 ನಮಗೆ ಅಭಿ ಟ್ರಸ್ಟ್ ಅಂತ ಅವರ ಜೊತೆ ಸೇರಿ ನಾವು ಮಾಡ್ತಾ ಇದ್ದೇವೆ. ಅತ್ಯಂತ ಕುಗ್ರಾಮದಲ್ಲಿ ರಾಮಕೃಷ್ಣ ವಿವೇಕಾನಂದರ ಮಂದಿರವನ್ನು ಸ್ಥಾಪಿಸಿ ಅದರ ಮೂಲಕ ಕನ್ನಡ ಮೀಡಿಯಂ ಬಡ ಮಕ್ಕಳಿಗೆ ಸೇವೆ ಸಲ್ಲಿಸ್ತಾ ಇದ್ದೇವೆ. ಅಲ್ಲಿ ಕಂಪ್ಯೂಟರ್ ಲ್ಯಾಬು ಇದೆ, ಟೀಚರ್ಸ್ ಇದ್ದಾರೆ. ಅಲ್ಲಿ ಸೈನ್ಸ್, ವಿಜ್ಞಾನ, ಗಣಿತ ಮತ್ತು ಅಧ್ಯಾತ್ಮ ಮತ್ತು ನಮ್ಮ ಸಂಸ್ಕೃತಿಯನ್ನು ಹಳ್ಳಿಯ ಕುಗ್ರಾಮದ ಕನ್ನಡ ಮೀಡಿಯಂ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ನಾವು. ಆದ್ದರಿಂದ ಇಂಥ ರಾಮಕೃಷ್ಣಾಶ್ರಮ ಈಗ ಮುಂದೆ ಬರುವ 21-24 ನವೆಂಬರ್, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, 21-24 ನವೆಂಬರ್ನಲ್ಲಿ ಶತಮಾನೋತ್ಸವ ನಡೆಸ್ತಾ ಇದ್ದೇವೆ. ಇಡೀ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಂದ ಒಂದು 200-300 ಸ್ವಾಮಿಗಳು ಬರ್ತಾ ಇದ್ದಾರೆ. ಭಾವಪ್ರಚಾರದ ನಮ್ಮ ಎಲ್ಲ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರು ನೀವು ನಿಮ್ಮ ಸೆಂಟರ್ಗಳಿಂದ ಮಾರ್ಗದರ್ಶನವನ್ನು ತೆಗೆದುಕೊಂಡ್ಬಿಟ್ಟು ರಿಜಿಸ್ಟರ್ ಮಾಡಿಕೊಳ್ಬೋದು.
ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ, ಅದಕ್ಕೆ ಲಿಂಕ್ ಇದೆ, ಪ್ರತಿಯೊಬ್ಬರು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ನಿಮ್ಮ ಎಲ್ಲ ಡೇಟಾ ಒಂದು ಕಡೆ ಸಿಕ್ಬಿಟ್ಟು ನಿಮಗೆ ಅಲಾಟ್ಮೆಂಟ್ ಆಫ್ ರೂಮ್ ಎಲ್ಲವನ್ನು ಮಾಡಲಿಕ್ಕೆ ನಮಗೆ ಸುಸಜ್ಜಿತ ರೀತಿಯಲ್ಲಿ ನಾವು ಮಾಡ್ಬೋದು, ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಮಾಡ್ಬೋದು. ಮತ್ತು ಪರಮಪೂಜ್ಯ ಗೌತಮಾನಂದಜಿಯವರು 20ನೇ ತಾರೀಕಿನಿಂದ ಬಂದು 25ನೇ ತಾರೀಕುವರೆಗೆ ನಮ್ಮ ಜೊತೆ ಇರ್ತಾರೆ. ಈ ಲಿಂಕಲ್ಲಿ ಅದು ಹೊರಗಡೆ ಹಾಕಿದೆ, ಅದನ್ನು ರಿಜಿಸ್ಟರ್ ಮಾಡಿಸ್ಕೋಬೋದು. ಅಲ್ಲಿ ಹೊರಗಡೆ ನೋಡಿ ಲಿಂಕ್ ಹಾಕಿದೆ, ಅದನ್ನು ಸ್ಕ್ಯಾನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಬೋದು, ಅಥವಾ ಲಿಂಕನ್ನು ನಿಮ್ಮ ಆಶ್ರಮಗಳಿಂದ ಪಡೆದುಕೊಂಡು ಮಾಡಬಹುದು. ಸೊ ಅದನ್ನು ನೀವು ಪಡ್ಕೊಳ್ಳುವುದಕ್ಕೆ ಅನೇಕ ರೀತಿಯಲ್ಲಿ ನೀವು ಸ್ಟಾಲಲ್ಲಿ ವಿಚಾರಿಸ್ಬೋದು, ಆಶ್ರಮಗಳಲ್ಲಿ ವಿಚಾರಿಸ್ಬೋದು, ಮೈಸೂರು ಆಶ್ರಮಕ್ಕೆ ಫೋನ್ ಮಾಡಿ ತಿಳ್ಕೊಳ್ಬೋದು. ಇಷ್ಟು ಹೇಳಿಬಿಟ್ಟು ಸೊ ಈ ಶತಮಾನೋತ್ಸವದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ.